ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಟ್ ಡಸ್ ಇಟ್ ಸೇಸ್? ಆಮೆನ್. ಓದಿ ಆ ವಾಕ್ಯ 17. ಆಮೆನ್. ಫಿಲಿಸ್ಟಿಯರ ಮಾರ್ಗವಾಗಿ, ಫಿಲಿಸ್ಟಿಯರ ದೇಶದ ಮಾರ್ಗವಾಗಿ ದೇವರು ಅವರನ್ನ ನಡೆಸದೆ. ಕೇಳ್ತಾ ಇದ್ರ ನಾನು ಹೇಳಂತದನ್ನ? ಫಿಲಿಸ್ಟಿಯರ ಮಾರ್ಗವಾಗಿ ದೇವರು ನಡೆಸಿದ್ರೆ ತುಂಬಾ ದಿನ ಇಲ್ಲ ಪ್ರಯಾಣ. ಆಮೆನ್. ಕಾನಾನಿಗೆ ಬೇಗ ಹೋಗ್ಬಿಡ್ಬೋದು. ಇಟ್ ಈಸ್ ವೆರಿ ಶಾರ್ಟೆಸ್ಟ್ ರೂಟ್. ನಾವು ಇವಾಗ ಮ್ಯಾಪ್ ಹಾಕ್ತೇವೆ ಅಲ್ವಾ, ಎಲ್ಲಾದ್ರೂ ಎಲ್ಲಿಂದಾದ್ರೂ ಎಲ್ಲೋ ಹೋಗ್ಬೇಕಾದ್ರೆ ನಾವು ಏನ್ ನೋಡ್ತೇವೆ? ಅದು 3-4 ಮ್ಯಾಪ್ ತೋರಿಸ್ತದೆ. ಆದ್ರೆ ನಾವು ಏನ್ ನೋಡ್ತೇವೆ? ಎಷ್ಟು ಕಿಲೋಮೀಟರ್ ಇದೆ, ಏನ್ ಟ್ರಾಫಿಕ್ ಇದೆ. ಹೌದಾ? ನಾವು ಏನ್ ಮಾಡ್ತೇವೆ? ದ ಶಾರ್ಟೆಸ್ಟ್ ರೂಟ್. ಯಾಕಂದ್ರೆ ಬೇಗ ತಲುಪೋದೊಂದು, ಪೆಟ್ರೋಲ್ ಕನ್ಸಂಪ್ಷನ್ ಒಂದು. ಇಫ್ ಯು ಆರ್ ಗೋಯಿಂಗ್ ಬೈ ಆಟೋ ಆರ್ ಸಮಥಿಂಗ್, ದೇರ್ ಅಗೇನ್ ವಿ ವಿಲ್ ಟ್ರೈ ಟು ಸಿ ದಟ್ ವಿ ವಿಲ್ ರೆಡ್ಯೂಸ್ ದ ಫೇರ್ ಅಲ್ವಾ? ಈ ರೀತಿಯಾಗೆಲ್ಲ ಯೋಚನೆ ಮಾಡ್ಬೇಕಾದ್ರೆ ದೇವರು ಏನ್ ಮಾಡಿದ್ರು? ಶಾರ್ಟೆಸ್ಟ್ ವೇ ಪಾಸಿಬಲ್ ಇತ್ತು. ಯಾವುದಾದ್ರು ಶಾರ್ಟೆಸ್ಟ್ ವೇ? ಫಿಲಿಸ್ಟಿಯರ ಮಾರ್ಗವಾಗಿ ಹೋದರೆ ಅಲ್ಲಿ ಒಂದು ಶಾರ್ಟೆಸ್ಟ್ ವೇ ಇದ್ರೂ ಕೂಡ ದೇವರು ಏನ್ ಮಾಡಿದ್ರಂತೆ? ಅವರು ಅಡವಿಗಳಲ್ಲಿ ಮಾತ್ರವಲ್ಲದೆ ಕೆಂಪು ಸಮುದ್ರದ ಮಾರ್ಗವಾಗಿ ಅವರನ್ನ ಕರೆದೊಯ್ದ್ರಂತೆ. ಆ ಒಂದು ಪ್ರಯಾಣ ಉದ್ದವಾದದಂತ ಬೈಬಲ್ ಹೇಳ್ತದೆ. ಆಮೆನ್. ಆದ್ರೆ ಇದನ್ನ ಯಾಕೆ ಹಿಂಗ್ ಮಾಡ್ಬೇಕಾಗಿತ್ತು? ಅಯ್ಯೋ, ನಾವು ಅನ್ಕೋತೇವೆ ಒಂದು ವೇಳೆ ದೇವರೇನಾದ್ರು ಅದನ್ನ ಬಂದು ಶಾರ್ಟ್ ಆಗಿ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಎಲ್ಲರೂ ಹೋಗ್ಬಿಡ್ತಿದ್ರೇನೋ ಪಾಪ. ಈ ಒಂದು ಏನು ಅಡವಿಗಳಲ್ಲಿ ಆ ಕೆಂಪು ಸಮುದ್ರದ ಮಾರ್ಗವಾಗಿ ಹೋಗಿ ಜನ ಎಲ್ಲ ಕಷ್ಟಪಟ್ಬಿಟ್ರು. ಇಲ್ಲ ನನ್ನ ಪ್ರೀತಿಯ ದೇವ್ ಜನರೇ, ಅಲ್ಲೇ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಆ ಮಾರ್ಗ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಯುದ್ಧದ ಮೇಲೆ ಯುದ್ಧ, ಜಗಳದ ಮೇಲೆ ಜಗಳ, ಬರೀ ಕತ್ತಿ, ಬರೀ ಸಂಹಾರ, ಬರೀ ರಕ್ತ. ಆ ಒಂದು ಮಾರ್ಗದಲ್ಲಿ ಕರ್ಕೊಂಡು ಹೋಗೋದು ಬೇಡ. ಅದರ ಬದಲಾಗಿ ಅಡವಿಯಲ್ಲಿ ಕರ್ಕೊಂಡು ಹೋದ್ರೆ ಹಲ್ಲೆಲೂಯಾ. ಫಿಲಿಸ್ಟಿಯರ್ ಮಾರ್ಗ ಬಂದು ಆ ಮಾರ್ಗವಾಗಿ ದೇಶದಿಂದ ಹೋಗೋದಾದ್ರೆ ಅದು ಬಹಳ ಸಣ್ಣದಾದಂತ ಒಂದು ಮಾರ್ಗ. ಆದ್ರೆ ಈ ಜನರಿಗೆ ಯಾಕೆ ಆ ಮಾರ್ಗನ ದೇವರು ಅನುಮತಿಸಲಿಲ್ಲ ಗೊತ್ತಾ? ಆ ಮಾರ್ಗದಲ್ಲಿ ಹಂಗಂದ್ರೆ ಆ ಒಂದು ಯುದ್ಧಗಳಲ್ಲಿ, ಆ ಕಣ್ಣೀರಿನಲ್ಲಿ, ಆ ದುಃಖದಲ್ಲಿ ಈಗಾಗಲೇ ಮುರಿದೋಗಿರುವಂತ ಜನ ಇವರು. ಹಲ್ಲೆಲೂಯಾ. ಎಷ್ಟು ಜನ ಆಮೇನ್ ಎಂಬುದಾಗಿ ಹೇಳ್ತೀರಾ? ಹಲ್ಲೆಲೂಯಾ. ದೇವರು ನಮಗೆ ಎಂಥ ಮಾರ್ಗ! ದೇವರು ನೋಡ್ರಿ ಹೆಂಗೋ ಬಂದು ಸೇರ್ರಿ ಎಂಬುದಾಗಿ ದೇವರು ಕರ್ಕೊಂಬರ್ಲಿಲ್ಲ. ದೇವರು ಫಿಲಿಸ್ಟಿಯರ ಮೇಲೆ ಜಯ ಕೊಡುವಂಥದ್ದು ದೇವರಿಗೆ ದೊಡ್ಡ ವಿಷಯ ಅಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಎಲ್ಲಾ ಕಡೆಯಲ್ಲಿ ಜಯ ಕೊಟ್ಟಂತ ದೇವರು ಈ ಒಂದು ಫಿಲಿಸ್ಟಿಯರ ಮೇಲೆ ಜಯ ಕೊಡದೇ ಇರುವಂತ ದೇವರಲ್ಲ. ಆದ್ರೆ ಯಾಕೆ ದೇವರು ಬೇಡ ಆದ್ರೂ ಗೊತ್ತಾ? ಅಲ್ಲಿ ಜಯ ಕೊಡೋದು ದೇವರೇ. ಆದ್ರೆ ಯುದ್ಧ ಮಾಡಬೇಕಾದ್ರೆ ಆ ಮನನೊಂದು ಚಿಂತೆಯಲ್ಲಿ, ದುಃಖದಲ್ಲಿ, ನಿಮ್ ಜೀವನ ಐಗುಪ್ತದಲ್ಲಿ ಇದ್ದ ಹಾಗೆ ಅದೇ ಚಿಂತೆಯಲ್ಲಿ ಇಲ್ಲೂ ಇರಬಾರ್ದು, ನನ್ನಲ್ಲಿ ಇರಬೇಕಾದ್ರೆ ಅನ್ನೋದಕ್ಕೋಸ್ಕರ ದೇವರು ಮಾರ್ಗನೇ ಬದಲಾಯಿಸಿದ್ರು. ಟುಡೇ ಐ ವಾಂಟ್ ಟು ಲೆಟ್ ಯು ನೋ ಸಮಥಿಂಗ್. ಇಫ್ ಯು ಸೇ ದಟ್ ಅಲ್ಲೂ ನಾ ದುಃಖದಲ್ಲಿದ್ದೆ, ಅಲ್ಲೂ ನಾ ವ್ಯಾಧಿಯಲ್ಲಿದ್ದೆ, ನನ್ನ ಜೀವನ ಆಗ್ಲೂ ಕೂಡ ಹಂಗೆ ಇತ್ತು, ಇವಾಗ ನಾ ದೇವರ ಸಮ್ಮುಖಕ್ಕೆ ಬಂದು ದೇವರ ಹತ್ರ ನನ್ನ ಜೀವನ ಒಪ್ಪಿಸ್ಕೊಂಡು ಕೂಡ ನಾ ಚಿಂತೆಯಲ್ಲಿ, ನಾ ದುಃಖದಲ್ಲಿ ಇದ್ದೇನೆಂಬುದಾಗಿ ನೀವು ಹೇಳೋದಾದ್ರೆ, ಐ ಟೆಲ್ ಯು ಸಮಥಿಂಗ್ ವೆರಿ ಕ್ಲಿಯರ್ಲಿ, ಐ ಟೆಲ್ ಯು ಸಮಥಿಂಗ್, ನೀವು ದೇವರು ಹೇಳಿರುವಂತಹ ಮಾರ್ಗದಲ್ಲಿ ನೀವಿಲ್ಲ. ಹಲೋ, ಹಲ್ಲೆಲೂಯಾ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಕ್ರಿಸ್ತನಲ್ಲಿ ಬಂದು ಕೂಡ ನಾನು ಬಂಧನದಲ್ಲಿದ್ದೇನೆ, ಕ್ರಿಸ್ತನಲ್ಲಿ ಬಂದು ಕೂಡ ನಾನು ಹೋರಾಟಗಳಲ್ಲಿದ್ದೇನೆ ಅಂದ್ರೆ ಒಂದೇ ವ್ಯತ್ಯಾಸ. ಅಲ್ಲಿ ಐಗುಪ್ತಿಯರು, ಇಲ್ಲಿ ಫಿಲಿಸ್ಟಿಯರು ಅಷ್ಟೇ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸ ಹೊರತು ನೀವು ದೇವರು ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಬಯಸುವಂತ ಆ ಒಂದು ಅಡವಿಯ ಆ ಒಂದು ರೂಟ್. ಆಮೆನ್. ಹಲ್ಲೆಲೂಯಾ. ಅಡವಿಗಳಲ್ಲಿ ಮಧ್ಯದಲ್ಲಿ ಆಮೆನ್ ದೇವರು ನಿಮ್ಮನ್ನ ನಡೆಸಬೇಕೆಂಬುದಾಗಿರುವಂತ ಆ ಒಂದು ಮಾರ್ಗದಲ್ಲಿ ನೀವು ನಡೀತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒನ್ಸ್ ಚೆಕ್ ವೆದರ್ ಯು ಆರ್ ವಾಕಿಂಗ್ ಅಕಾರ್ಡಿಂಗ್ ಟು ದ ಪ್ಲಾನ್ ಆಫ್ ಗಾಡ್. ಈ ಬೆಳಗಿನ ಸಮಯದಲ್ಲಿ ಒಂದು ಹೊಸ ತಿಂಗಳಲ್ಲಿ ಬಂದಿರುವಂತಹ ದೇವರ ಮಗುವೆ, ಯಾಕೆ ಚಿಂತೆಯಲ್ಲಿ ಇದ್ದೀನಿ? ಯಾಕೆ ಈ ದುಃಖದಲ್ಲಿ ನಾ ಇರಬೇಕು? ಆಮೆನ್. ದೇವರು ನನಗೆ ಇದನ್ನು ವಾಗ್ದಾನ ಮಾಡಲಿಲ್ವಲ್ಲ? ಆಮೆನ್. ದೇವರು ನನಗೆ ಕೊಟ್ಟಂತ ವಾಗ್ದಾನ ಏನು? ನೀ ಆಶೀರ್ವಾದವಾಗಿರುವೆ. ಆಮೆನ್. ಹಲ್ಲೆಲೂಯಾ. ನೀನು ಆಮೆನ್ ಎಲ್ಲವನ್ನ ಸ್ವಾಧೀನ ಮಾಡಿಕೊಳ್ಳುವೆ ಅಲ್ವಾ? ದೇವರು ಕೊಟ್ಟಿರುವಂಥ ಆಶೀರ್ವಾದವೇನು? ಆಮೆನ್. ನೀ ಎಲ್ಲದರಲ್ಲೂ ಸಂತೃಪ್ತಿ ಆಗಿರುವೆ. ಆದರೆ ಇಲ್ಲೇನಾಗಿದೆ ರೀ? ನನ್ನ ಸಮಾಧಾನ ಇಲ್ಲದೆ, ಚಿಂತೆಯಲ್ಲಿ ಇಲ್ಲದೆ ಇಸ್ರೇಲ್ ಜನರು ಕಷ್ಟಪಡುವಂಥ ಮಾರ್ಗವನ್ನು ಬದಲಾಯಿಸಿ ದೇವರು ಏನು ಮಾಡಿದ್ರು? ಅಡವಿಯ ಮಾರ್ಗದಲ್ಲಿ. ಆಮೆನ್. ಹಲ್ಲೆಲೂಯಾ. ಅಡವಿಯ ಮಾರ್ಗ ಅಂದ್ರೆ ಏನು? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೆನ್. 2ನೇ ಅಧ್ಯಾಯದಲ್ಲಿ ಅಲ್ವಾ? ಆಮೆನ್. ನಾನು ನಿನ್ನನ್ನು ಒಲಿಸಿ ನಿನ್ನನ್ನು ಅಡವಿಯಲ್ಲಿ ಕರೆದುಕೊಂಡು ಹೋಗಿ ನಿನ್ನೊಂದಿಗೆ ಹೃದಯಾಂಗಮವಾಗಿ ಮಾತನಾಡ್ತಾನೆ.
ಆಮೆನ್. ಎತ್ತನೆ ಬೇರೆ சொல்றீங்க. ಎಷ್ಟು ಜನ ಹೇಳ್ತೀರಾ ಸಮಾಧಾನದ ಮಾರ್ಗವು ದೇವರು ನನಗೆ ಕೊಟ್ಟಿದ್ದಾರೆ ಹೊರತು ಆಮೆನ್ ಗಲಿಬಿಲಿಯಲ್ಲಿ ಇರುವಂತಹ ಒಂದು ಜೀವನ ಅಲ್ಲ. ಟುಡೇ ಐ ಪ್ರೇ ದ್ಯಾಟ್ ಆಮೆನ್. ಅಯ್ಯೋ ಬೇಗ 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 ಅಂತ ಓಡಬೇಡಿ. ದೇವರು ನಿಮ್ಮನ್ನು ತಕ್ಕ ಸಮಯದಲ್ಲಿ ಎಲ್ಲವನ್ನ ಮಾಡುವ ದೇವರು. ಅಯ್ಯೋ ಇನ್ನೂ ಆಗಲಿಲ್ವಲ್ಲ, ನನ್ನ ಜೀವಿತದಲ್ಲಿ ಇನ್ನೂ ನಾ ಪ್ರಾರ್ಥನೆ ಮಾಡಿದ್ದು ನೆರವೇರಲಿಲ್ಲವಲ್ಲ, ಅಯ್ಯೋ ಈ ವರ್ಷನೂ ಕಳೆದೋಯ್ತಲ್ಲ, ಅಯ್ಯೋ ಈ ತಿಂಗಳು ಕಳೆದೋಯ್ತಲ್ಲ, ಅಯ್ಯೋಯ್ಯೋ ಎಂಬುದಾಗಿ ಒಂದೊಂದೂ ಯೋಚನೆ ಮಾಡ್ತಾ ಇದ್ದೀರಾ. ನನ್ನಿಂದ ಏನು ಸಂಪಾದನೆ ಮಾಡಲಿ ಸೇರಿಸಲಿಡಕ್ಕಾಗಲಿಲ್ವಲ್ಲ, ಅಯ್ಯೋ ನಾನು ಯಾಕೆ ಹಿಂಗಿದ್ದೀನಲ್ಲ ಎಂಬುದಾಗಿ ಹೇಳ್ತಾನೇ ಇದ್ದೀರಾ. ಈ ದಿನ ದೇವರು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ. ಆ ಒಂದು ಫಿಲಿಸ್ಟಿಯರ ಮಾರ್ಗವಾಗಿ ಹೋಗೋದಕ್ಕೆ ಆತರ ಪಡಬೇಡ. ನಾನು ಕರ್ಕೊಂಡು ಹೋಗ್ತಾ ಇರೋದು. It is not the enemy who is leading you. It is your good shepherd. Amen. ಅಸ್ರುಲ್ಗಾವಲಿನಲ್ಲಿ ನಿನ್ನ ನಾನು ನಡೆಸ್ತಾ ಇದ್ದಾನೆ. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರಾ? ಎಲ್ಲವನ್ನ ತಕ್ಕ ಸಮಯದಲ್ಲಿ ಎಲ್ಲವನ್ನ ಅದ್ಭುತವಾಗಿ ಮಾಡೋ ದೇವರು ನಿನಗೆ ಈ ದಿನ ಹೇಳ್ತಾ ಇದ್ದಾರೆ ಶಾಲೋ. ಎಷ್ಟು ಜನ ಈ ದಿನ ಹೇಳ್ತೀರಪ್ಪ ನಿನ್ನ ಸಮಾಧಾನ ನನ್ನನ್ನು ತುಂಬಲಿ? ಹೇಳ್ರಿ ಏಸಪ್ಪ ನಿನ್ನ ಸಮಾಧಾನ ನನ್ನನ್ನು ತುಂಬಲಿ.